ಮಧ್ಯಾಹ್ನ ಆಕ್ಟಿವಿಟೀಸ್ಗೆ ಅಂತ ಫಸ್ಟ್ ಇಯರ್ಸ್ ಹಾಗೆ ಸೆಕೆಂಡ್ ಇಯರ್ಸ್ ನ ಮರ್ಜ್ ಮಾಡಿ ಆಕ್ಟಿವಿಟೀಸ್ ಮಾಡ್ತಾ ಇದ್ರು. ಇನ್ನು ಈ ತರ ಆಕ್ಟಿವಿಟೀಸ್ ಮಾಡ್ಸಕ್ಕೆ ಒಂದೇ ರೀಸನ್ ಏನಪ್ಪಾ ಅಂದ್ರೆ ಸೀನಿಯರ್ಸ್ ಜೂನಿಯರ್ಸ್ ಬಾಂಡಿಂಗ್ ಚೆನ್ನಾಗಾಗ್ಲಿ ಅಂತ. ಸೊ ಹಾಗಾಗಿ ಎಲ್ಲ ಮರ್ಜ್ ಮಾಡ್ಕೊಂಡು ಆಕ್ಟಿವಿಟೀಸ್ ನ ಮಾಡ್ತಾ ಇದ್ರು. ಜೊತೆಗೆ ನಮ್ಮ ಲೆಕ್ಚರರ್ಸ್ ಕೈಲಿ ಈ ಆಕ್ಟಿವಿಟೀಸ್ ನ ಮಾಡಿಸಿದ್ವಿ. ಇನ್ನು ನಾನು ಈ ಬ್ಲಾಗ್ ನ ಪೋಸ್ಟ್ ಮಾಡೋದು 1ನೇ ತಾರೀಕು ಆಗಿರೋದ್ರಿಂದ 31st ಡೇ ಬ್ಲಾಗ್ ಅಲ್ಲೇ ನಿಮ್ಗೆಲ್ಲ ವಿಶ್ ಮಾಡಿ ಮನೆ ಕಡೆ ಬಂದು ಕಾಫಿ ಮಾಡ್ಕೊಂಡು ಅದನ್ನ ಕುಡ್ಕೊಂಡು ಹಿಂಗೆ ರೀಲ್ಸ್ ನೋಡ್ಕೊಂಡು ಕೂತಿರ್ಬೇಕಾರೆ ಕೆಲವು ಕನ್ನಡ ಕ್ರಿಯೇಟರ್ಸ್ ಹೇಳಿದ್ದೇನಂದ್ರೆ ವ್ಯೂಸ್ ಇದೆ, ಲೈಕ್ಸ್ ಇದೆ, ಕಮೆಂಟ್ಸ್ ಇದೆ, ಬಟ್ ಫಾಲೋಯಿಂಗ್ ಇಲ್ಲ ಅಂತ. ನನಗೂ ಅಷ್ಟೇನೆ ಅದು ಎಲ್ಲೋ ಒಂದ್ ಕಡೆ ನಿಜ ಅನ್ನಿಸ್ತು. ನನಗೆ ಯಾಕಂತ ಗೊತ್ತಾಗ್ಲಿಲ್ಲ. ಇನ್ನ ನಾನ್ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿ ಮೇಗೆ 1 ವರ್ಷ ಆಗಕ್ ಬರುತ್ತೆ. ಬಟ್ ನನ್ನ ಫಾಲೋವರ್ಸ್ ನೋಡಿದ್ರೆ ಇನ್ನು 14K ಹತ್ರ ಇದ್ದಾರೆ. ನಾನು ಎಲ್ಲಿ ಎಡವ್ತಾ ಇದ್ದೀನಿ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ನಿಮ್ಮೆಲ್ಲರ ಸಪೋರ್ಟ್ ಇಂದ ನನ್ನೂ ಕೂಡ ಕ್ರಿಯೇಟರ್ ಲಿಸ್ಟ್ ಸೇರಿಸಿದ್ದೀರಾ. ಬಟ್ ನಿಮ್ ಸಪೋರ್ಟ್ ಇನ್ನೂ ಕೂಡ ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಐ ಹೋಪ್ ನೀವು ಕೂಡ ನನ್ನ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತಾ ಇದ್ದೀನಿ. ಇನ್ನ ನ್ಯೂ ಇಯರ್ ಸಲುವಾಗಿ ಶಾಪಿಂಗ್ ಇತ್ತು ಅಂತ ಹೋಗಿ ಅದನ್ನ ಮುಗಿಸ್ಕೊಂಡ್ಬಂದು ತಗೊಂಡ್ಬಂದಿ ಡ್ರೆಸ್ ನ ಒಂದ್ಸಲ ಟ್ರಯಲ್ ನೋಡೋಣ ಅಂತ ನೋಡ್ತಾ ಇದ್ದೆ. ಹಾಗೆ 1 ಸೆಕೆಂಡ್ ಹ್ಯಾಪಿ ನ್ಯೂ ಇಯರ್. ಈ ಬ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ